ಇವತ್ತು ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ರಾಜೀನಾಮೆ ಘೋಷಣೆ ಮಾಡ್ತಾರಾ? ಇವತ್ತು ರಾಜ್ಯಪಾಲರ ಹತ್ರ ರಾಜೀನಾಮೆ ಸಲ್ಲಿಕೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಆಗ್ತಿದ್ದಾರೆ. ಹಾಗಾಗಿ ಇವತ್ತು ಕಾಲಾವಕಾಶವನ್ನ ಕೇಳಿರುವಂತ ಸಿಎಂ ರಾಜ್ಯಪಾಲರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ರು ನಿನ್ನೆಯೇ. ಈಗ ಈ ಹಿನ್ನೆಲೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಸಂಬಂಧಿಕರ ಆರೋಗ್ಯ ಹಿನ್ನೆಲೆ ಹೋಗಿದ್ರು. ಲೋಕಭವನದ ಆಪ್ತ ಮೂಲಗಳಿಂದ ರಾಜ್ ನ್ಯೂಸ್ಗೆ ಬಂದಿರೋ ಮಾಹಿತಿ ಇದು. ಹೀಗೆ ಇಂದು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಭೇಟಿಗೆ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಸಮಯಾವಕಾಶವನ್ನ ಕೇಳಿದ್ರು. ಈ ಹಿನ್ನೆಲೆ ಬೆಂಗಳೂರಿಗೆ ಇವತ್ತು ವಾಪಸ್ ಆಗ್ತಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಲೋಕಭವನದ ಆಪ್ತ ಮೂಲಗಳಿಂದ ನಿಮ್ಮ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಇದು. ಇವತ್ತು 2 ಗಂಟೆಗೆ ವಾಪಸ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇವತ್ತು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಇವತ್ತು ಸಂಜೆ ಹೊತ್ತರಲ್ಲಿ ಬಂದಿಲ್ಲ ಅಂತಂದ್ರೆ ಮತ್ತೆ ಅವರ ಕಾರ್ಯದರ್ಶಿ ಹತ್ರ ಹೋಗಿ ಅವರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆ ಮಾಡ್ತಾರಾ ಅಥವಾ ರಾಜ್ಯಪಾಲರಿಗೋಸ್ಕರ ಅವರು ಕಾಯ್ತಾರಾ? ಹೀಗೆ ಬಹಳಷ್ಟು ಪ್ರಶ್ನೆಗಳು, ಕುತೂಹಲ ಇತ್ತು. ಈಗ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಒಂದು ಲೋಕಭವನದ ಮೂಲಗಳ ಮಾಹಿತಿ ಇದು. ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇದು ಇನ್ಸೈಡ್ ಮಾಹಿತಿ. ಲೋಕಭವನದ ಆಪ್ತ ಮೂಲಗಳಿಂದ ಸಿಕ್ಕಿರುವಂತದ್ದು. ಸಂಬಂಧಿಕರ ಅನಾರೋಗ್ಯ ಹಿನ್ನೆಲೆ ಮುಂಬೈ ಪ್ರವಾಸವನ್ನ ಬೆಳೆಸಿದ್ರು ರಾಜ್ಯಪಾಲ ಗೆಹ್ಲೋಟ್. ಅದಾದ ನಂತರ ಇವತ್ತು ಇಫ್ ಇನ್ ಕೇಸ್ ಅವ್ರೇನಾದ್ರೂ ಬಂದಿಲ್ಲ, ಬೇರೆ ಕಡೆ ಏನಾದ್ರೂ ಹೋಗ್ತಾರೆ ಅಥವಾ ಎಲ್ಲೋ ತಡ ಆಗ್ತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ರಾಜ್ಯಪಾಲರಿಗೋಸ್ಕರ ವೇಟ್ ಮಾಡ್ತಾರಾ? ಅವ್ರು ಬಂದ ನಂತರ ಅವರ ಒಂದು ನೇತೃತ್ವದಲ್ಲೇ ಏನಾದ್ರೂ ರಾಜೀನಾಮೆ ಸಲ್ಲಿಕೆ ಮಾಡ್ತಾರಾ ಅಥವಾ ಕಾರ್ಯದರ್ಶಿ ಹತ್ರ ಸಲ್ಲಿಕೆ ಮಾಡ್ತಾರಾ ಅನ್ನೋ ಕುತೂಹಲ ಇತ್ತು.